ಬೇಸಿಗೆಯಲ್ಲಿ ನೀರಿಗಾಗಿ ಹಾಹಾಕಾರ, ಜನ ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಬನಹಟ್ಟಿ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಜನಸಾಮಾನ್ಯರು ಆಗ್ರಹ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಗದಗ್ನ ಬನಹಟ್ಟಿ ಗ್ರಾಮದ ಜನ ಖಾಲಿ ಕೂಡ ಹಿಡ್ಕೊಂಡು ಕುಡಿಯೋ ನೀರು ಬೇಕು ಅಂತ ಆಗ್ರಹಿಸ್ತಾ ಇರುವಂಥ ಪರಿ. ಕುಡಿಯೋದಕ್ಕೆ ನೀರಿಲ್ಲ ಅಂದರೆ ಪರಿಸ್ಥಿತಿ ಹಿಂಗಾದರೆ ಬದುಕು ನಡೆಸೋದು ಹೇಗೆ? ಮಲಪ್ರಭಾ ನದಿಯ ಮೂಲಕ ನೀರು ಪೂರೈಕೆ ವಿಳಂಬ ಆಗಿದೆ. 20 ದಿವಸಕ್ಕೊಮ್ಮೆ ನೀರು ಪೂರೈಕೆಗೆ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿತ್ಯ ನೀರು ಬಂದ್ರೇ ಬದುಕನ್ನು ನಡೆಸೋದು ಕಷ್ಟ, ಇನ್ನು 20 ದಿವಸಕ್ಕೊಮ್ಮೆ ನೀರು ಪೂರೈಕೆ ಆದರೆ ಗ್ರಾಮಸ್ಥರು ಹೇಗೆ ಜೀವನ ಮಾಡೋದಕ್ಕೆ ಸಾಧ್ಯ? ಖಾಲಿ ಕೊಡ ಹಿಡ್ಕೊಂಡು ಜಾನುವಾರು ಸಮೇತ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನರಗುಂದ ತಾಲೂಕು ಬನಹಟ್ಟಿ ಗ್ರಾಮ, ಬನಹಟ್ಟಿ, ಮುಗಳೂರು ಮತ್ತು ಕುರ್ಲಗರಿ ಸಂಬಂಧಪಟ್ಟಂಥ ಪಂಚಾಯತಿ ಏನೈತಿ, ಈ ಪಂಚಾಯತಿದ ನೀರಿನ ಸಮಸ್ಯೆ ಇವತ್ತು ಇನ್ನಿರಲ್ಲ. ಹೆಂಗೈತಿ ಅಂತಂದ್ರೆ ಮಳೆಗಾಲದೊಳಗೂ 12 ದಿವಸಕ್ಕೆ ನೀರು ಬರ್ತಾವೆ, ಚಳಿಗಾಲದೊಳಗೂ 12 ದಿವಸಕ್ಕೆ ಬರ್ತಾವೆ, ಬೇಸಿಗೆ ಒಳಗೂ 12 ದಿವಸಕ್ಕೆ ಬರ್ತಾವೆ. ಆದರೆ ಬೇಸಿಗೆ ಒಳಗೆ ಏನಾಗಂತಂದ್ರೆ 12ರಿಂದ 20 ದಿವಸಕ್ಕೆ ಹೋಗ್ತೈತಿ. ಅಂದ್ರೆ ಇದ್ರ ಅಭಾವ ಎಲ್ಲೈತಿ, ಪ್ರಾಬ್ಲಮ್ ಎಲ್ಲೈತಿ ನಮ್ಗೆ ಅರ್ಥ ಆಗೋಲ್ಲ. ಏನೋ ಬೇಸಿಗೆ ಒಳಗೆ ನೀರಿನ ಪ್ರಮಾಣ ಅಲ್ಲಿಂದ ಬಿಡ್ತಕ್ಕಂಥದ್ದು ವೇರಿಯೇಷನ್ ಐತಿ ಅಥವಾ ಇಲ್ಲಿ ಬರ್ತಕ್ಕಂಥ ವೇರಿಯೇಷನ್ ಐತೆ ಅಂತ ನಾವು ಒಪ್ಕೊಂತೀವಿ. ಬಟ್ ಪ್ರಾಬ್ಲಮ್ ಅದಲ್ಲ. ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನೈತಂದ್ರೆ ಅದರಲ್ಲಿ ಯಾರು ವರ್ಕ್ ಮಾಡ್ತಾರ ಸಮಸ್ಯೆ ಮೇನ್ ಅಲ್ಲಿ ಐತಿ. ಇಲ್ಲಿ ನೀರಿನ ಸಮಸ್ಯೆ ಐತಿ ಅಂದ್ರೆ ಹೆಂಗಿದೆ? 20 ದಿನ ನೀರ ಇಲ್ಲ, ಏನು ಕುಡಿಬೇಕು ನಾವು? ಮತ್ತೆ ಇಲ್ಲಿ ಅವ್ರು ನೀರು ಬಿಡಲ್ಲಮ್ಮ ನಿಮ್ಗೆ? ನೀರು ಎಲ್ಲಿ ಬಿಟ್ಟೆ ಇಲ್ರಿ, ಅಲ್ಲಿ ಇಲ್ಲಿ ಹೋಗಿ ನಾವು ಕೂಡ ತರೋದು ಕುಡಿದು ಮಾಡಬೇಕು. ಇಲ್ಲ DBT ನೀರು ಬರಲ್ವಾ? ಇಲ್ರಿ, ಬಂದೇ ಇಲ್ಲ. ಜಾಸ್ತಿ ನೀರು ಬರಲ್ಲ? ಜಾಸ್ತಿ ಬರೋದು 20 ದಿನದ ಮೇಲೆ ಆಯ್ತು ನೋಡ್ರಿ ನೀರು. ಹೌದಾ ಸರ, ನಮ್ಮಲ್ಲಿ ನೀರಿಂದು ಸಮಸ್ಯೆ ಭಾಳ ಆಗೈತೆ ಸರ್. ಈಗ ಬೇಸಿಗೆಲಿಂದ ಮೊದಲಾದರೂ ಹಿಂಗೈತ್ರಿ. ಆದ್ರೆ 15 ದಿನ 20 ದಿನ 25 ದಿನ ಮಟ ನೀರು ಬರೋದೂ ಇಲ್ಲ ರೀ. ಆಮೇಲೆ ಪ್ರತಿ ಒಂದು ಕೊಡ ನೀರು ತರಬೇಕಾದ್ರೂ ಪಾಳೆ ಹಚ್ಚಿ ತರಬೇಕು, ನೀರಿನ ಸಪ್ಲೈಮೆಂಟು ಸರಿಯಾಗಿಲ್ಲ. ಇನ್ನೊಂದು ಚಿಕ್ಕನರಗುಂದ DBTಲಿಂದ ಅವರೊಂದು ಪ್ರಾಬ್ಲಮ್ ಗ್ರಾಮ ಪಂಚಾಯತ್ ಅವ್ರು ಏನು ಹೇಳ್ತಾರೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಬನಹಟ್ಟಿ ಗ್ರಾಮ ಪಂಚಾಯತಿಗೆ ಒಳಪಡ್ತಕ್ಕಂಥ ಬನಹಟ್ಟಿ ಮತ್ತು ಮೂಗ್ನೂರು ಗ್ರಾಮಗಳಿಗೆ ಕಳೆದ 4-5 ವರ್ಷಗಳಿಂದ ಈ ಕುಡಿಯ ನೀರಿನ ಸಮಸ್ಯೆ ಆಗ್ತಾ ಇದೆ. ನಾನು ಕೂಡ ಈ ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಹಲವಾರು ಬಾರಿ ನಾವು ಪತ್ರ ಮುಖೇನ ಸಂಪರ್ಕ ಮಾಡಿದರೂ ಕೂಡ ಇವರು ತಮ್ಮ ಬೇಜವಾಬ್ದಾರಿಯಿಂದ ಕುಡಿಯುವ ನೀರಿಗೆ ಬಂದಿರತಕ್ಕಂಥ ಅನುದಾನಗಳು ಸರಿಯಾದ ರೀತಿಯಲ್ಲಿ